ಓಕೆ, ಐ ಎಸ್ ಎಸ್ ಪೋರ್ಟಲ್ ನಿಮ್ಮ ಐಡಿಯಲ್ಲಿ ಲಾಗಿನ್ ಆಗಿ ಪ್ಯಾಕ್ಸ್ ಲಾಗಿನ್ ಆದ ತಕ್ಷಣ ಈ ಥರ ಡ್ಯಾಶ್ ಬೋರ್ಡ್ ಬರುತ್ತೆ. ಲೋನ್ ಅಪ್ಲಿಕೇಶನ್, ಕ್ಲೇಮ್ ಅಪ್ಲಿಕೇಶನ್, ಲೋನ್ ಅಪ್ಲಿಕೇಶನ್ ಡಿಸ್ಕ್ರಿಪೆನ್ಸಿ ಹಾಗೂ ಕ್ಲೇಮ್ ಅಪ್ಲಿಕೇಶನ್ ಡಿಸ್ಕ್ರಿಪೆನ್ಸಿ ಅಂತ ಇದೆ. ಈ ರೈಟ್ ಸೈಡಲ್ಲಿ ಫೈನಾನ್ಷಿಯಲ್ ಇಯರ್ ಅಂತ ಇದೆಯಲ್ಲ, ಅಲ್ಲಿ 24, 25, 23, 24 ಹಾಗೂ 22, 23 ಈ 3 ಇಯರು ತೋರಿಸುತ್ತೆ. 3 ಇಯರಲ್ಲೂ ಯಾವ ಲೋನ್ ಅಪ್ಲಿಕೇಶನ್ ಡಿಸ್ಕ್ರಿಪೆನ್ಸಿ ಇದೆ ಅದನ್ನು ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೋಡಿ ಸ್ಕ್ರೋಲ್ ಮಾಡಿದ್ರೆ ನಿಮ್ಮದು ಲೋನ್ ಅಪ್ಲಿಕೇಶನ್ ಡಿಸ್ಕ್ರಿಪೆನ್ಸಿ ಪೆಂಡಿಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಿರುತ್ತೆ. ಇದ್ರ ಮೇಲೆ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಂಡಿವಿಜುವಲ್ ಡೇಟಾ ತೋರಿಸುತ್ತೆ. ಮ್ಯಾನೇಜ್ ಡಿಸ್ಕ್ರಿಪೆನ್ಸಿ ಮೇಲೆ ಕ್ಲಿಕ್ ಮಾಡಬೇಕು. ಆ ಕಸ್ಟಮರ್ದು ಏನು ಪ್ರಾಬ್ಲಮ್ ಇರುತ್ತೆ ಮ್ಯಾನೇಜ್ ಡಿಸ್ಕ್ರಿಪೆನ್ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ರೆಡ್ ಮಾರ್ಕಲ್ಲಿ ಯಾವ್ದು ತೋರಿಸ್ತಾ ಇರುತ್ತೋ ಅದು ಪ್ರಾಬ್ಲಮ್ ಇರುತ್ತೆ. ಅಂದರೆ ನೇಮ್ ಮಿಸ್ ಮ್ಯಾಚ್, ಆಧಾರ್ ನೇಮಲ್ಲಿ ಮಿಸ್ ಮ್ಯಾಚ್ ಇರುತ್ತೆ. ಅದನ್ನು ನೋಡಿಕೊಂಡು ಅಪ್ಡೇಟ್ ಅಂತ ಕೊಡಬೇಕು. ಅಪ್ಡೇಟ್ ಅಂತ ಕೊಟ್ಟಾಗ ಅಲ್ಲಿ ಪುನಃ ರೆಡ್ ಕಲರಲ್ಲಿ ಪ್ಲೀಸ್ ಎಂಟರ್ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಂತ ಬರುತ್ತೆ. ಸೊ ಏನು ಮಿಸ್ಟೇಕ್ ಆಗಿದೆ, ಸ್ಮಾಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಇದು ಕ್ಯಾಪಿಟಲ್ ಲೆಟರ್ಸು ಅದರ ಮಿಸ್ಟೇಕು ಅಥವಾ ಇನಿಷಿಯಲ್ ಬಿಟ್ಟೋಗಿದ್ರೆ ಅದು ಅಂಥ ಮಿಸ್ಟೇಕ್ಸ್ ಇದ್ರೂ ತೊಗೊಳ್ಳಲ್ಲ. ಸೊ ಅದೇನು ನೋಡಿಕೊಂಡು ಆ್ಯಸ್ ಪರ್ ಆಧಾರ್ ನೇಮ್ನ ಫೀಡ್ ಮಾಡಿ ಅದಾದಮೇಲೆ ವೆರಿಫೈ ಅಂತ ಬಟನ್ ಹೋಗಬೇಕು. ಈ ಥರ ಗ್ರೀನ್ ಕಲರ್ ಬಂದ ಮೇಲೆ ಪುನಃ ನೇಮ್ ಆಸ್ ಪರ್ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ ಅಲ್ಲಿ ಆ್ಯಸ್ ಇಟ್ ಈಸ್ ನೇಮ್ನ ಫೀಡ್ ಮಾಡಿ ಅಪ್ಡೇಟ್ ಮಾಡಬೇಕು. ಒಂದ್ಸಲಿ ನಿಮ್ಮ ಅಪ್ಲಿಕೇಶನ್ನ ಪ್ರಿವ್ಯೂ ಮಾಡಿ ಡಿಕ್ಲರೇಷನ್ ಮೇಲೆ ಟಿಕ್ ಮಾಡಿ ಅದಾದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕನ್ಫರ್ಮ್ ಅಂತ ಒಂದು ಪಾಪಪ್ ಬರುತ್ತೆ. ಕನ್ಫರ್ಮ್ ಮಾಡಿದ ತಕ್ಷಣ ಆ ಲೋನ್ ಅಪ್ಲಿಕೇಶನ್ ಮ್ಯಾನೇಜರ್ ಐ ಡಿಗೆ ಸಬ್ಮಿಟ್ ಆಗುತ್ತೆ. ಈ ಮ್ಯಾನೇಜರ್ ಐ ಡಿಯಿಂದ ಸಬ್ಮಿಟ್ ಆಗಿರೋದನ್ನ ನೀವು ಮ್ಯಾನೇಜರ್ ಐ ಡಿ ಅಪ್ರೂವ್ ಮಾಡ್ತಾರೆ. ಅವ್ರು ಅಪ್ರೂವ್ ಮಾಡಿದ ತಕ್ಷಣ ನಿಮಗೆ ಕ್ಲೇಮು ಸಬ್ಮಿಟ್ ಆಗುತ್ತೆ. ಸೊ ಇದು ಯಾವ್ಯಾವ ಇಯರಲ್ಲಿ ಎಲ್ಲ ಯಾವ ಇಯರಲ್ಲೂ 23, 24 ಇದೆಯಾ ಅಥವಾ 22, 23 ಇದೆಯಾ ಅದನ್ನು ಒಂದ್ಸಲಿ ಕನ್ಫರ್ಮ್ ಮಾಡಿಕೊಂಡು ವಿಡಿಯೋ ಡೀಟೇಲ್ಸ್ ನೋಡಿ ಎಲ್ಲ ಝೀರೋ ಆಗಿರಬೇಕು. ಎಲ್ಲಾದರೂ ಇದಿದ್ರೆ ಒಂದ್ಸಲಿ ಯಾವುದಾದ್ರೂ ಒಂದು ಕಸ್ಟಮರ್ದು 1 ಇಯರಲ್ಲಿ ಡಿಫ್ರೆನ್ಸ್ ಇದ್ದರೆ, ಸಪೋಸ್ 24 ಡಿಫ್ರೆನ್ಸ್ ಇದ್ದರೆ 22, 23 ಕೂಡ ಅದೇ ಮಿಸ್ಟೇಕ್ ಆಗಿರುತ್ತೆ. ಸೊ ಅಲ್ಲೂ ಕೂಡ ಪುನಃ ನೀವು ಅಪ್ಡೇಟ್ ಮಾಡಿ ಕಂಟಿನ್ಯೂ ಮಾಡಬೇಕು.